ಹೌದು, ಕೇಬಲ್ ಟಿವಿ ಉದ್ಯಮ ನಿನ್ನೆ ಮೊನ್ನೆಯದಲ್ಲ, ಹಲವು ದಶಕಗಳ ಇತಿಹಾಸವಿದೆ. ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಉತ್ತಮ ಮನರಂಜನೆ ಹಾಗೂ ಸ್ಥಳೀಯ ಪ್ರಚಲಿತ ವಿದ್ಯಮಾನಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಇಂದಿನ ತಂತ್ರಜ್ಞಾನದಿಂದ ಪ್ರಚಲಿತದಲ್ಲಿ ಇರುವ OTT ಹಾಗೂ DTHಗಳ ಮಧ್ಯೆ ಕೇಬಲ್ ಟಿವಿ ಉದ್ಯಮ ಮೊದಲೇ ನಲುಗು ಹೋಗುತ್ತಿದೆ. ಆದರೂ ಸಹ ಉದ್ಯಮದಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಕೇಬಲ್ ಆಪರೇಟರ್ಸ್ಗಳು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಬೆಸ್ಕಾಂನಿಂದ ವಿದ್ಯುತ್ ಕಂಬಗಳಲ್ಲಿ OFC ಕೇಬಲ್ಗಳನ್ನು ತೆರವುಗೊಳಿಸಲು ನೋಟಿಸ್ ನೀಡಿತ್ತು. ಆದರೆ OFC ಕೇಬಲ್ಗಳಿಂದಲೇ ಕೇಬಲ್ ಉದ್ಯಮ ನಿಂತಿದ್ದು, ಅದರ ಮೇಲೆಯೇ ಸಾವಿರಾರು ಆಪರೇಟರ್ಸ್ಗಳ ಕುಟುಂಬಗಳ ಬದುಕು ನಿಂತಿದೆ. ಅದನ್ನು ತೆರವುಗೊಳಿಸಿದರೆ ಅವರ ಜೀವನ ಮೂರಾಬಟ್ಟೆಯಂತಾಗುತ್ತದೆ. ಇನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನಕ್ಕೆ ಇಂದಿನ ಸಚಿವರು ಪ್ರಗತಿ ಪರಿಶೀಲನಾ ಸಭೆಗೆಂದು ಆಗಮಿಸಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ವತಿಯಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಕೇಬಲ್ ಆಪರೇಟರ್ಸ್ಗಳ ಸಂಕಷ್ಟವನ್ನ ಹೇಳಿ, ನಮಗೆ ನಮ್ಮ ಬದುಕಿಗೆ ಜೀವಾಳವಾಗಿರುವ OFC ಕೇಬಲ್ ತೆರವು ಮಾಡುವುದನ್ನು ನಿಲ್ಲಿಸಿದರೆ ಎಲ್ಲಾ ಕೇಬಲ್ ಆಪರೇಟರ್ಸ್ಗಳು ಸಹ ಸರ್ಕಾರದ ಪರವಾಗಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಇಂದಿನ ಸಚಿವರಾದ KJ ಜಾರ್ಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮಿನಿಸ್ಟರ್ ಹೇಳಿದರು, ನಮ್ಮ MLA ಅವರು ಹೇಳಿದ್ದಾರೆ, ನಾನು ಅದನ್ನು ವಿಚಾರ ಮಾಡಿಬಿಟ್ಟು ಅವರಿಗೆ ಯಾರಿಗೂ ತೊಂದರೆ ಕೊಡಬೇಕಂದ್ರೆ ನಮ್ಮ ಸರ್ಕಾರ ಅದಕ್ಕೆ ನಿಮಗೆ ಯಾರಿಗೂ ತೊಂದರೆ ಕೊಡಲಿಕ್ಕಲ್ಲ, ಬಟ್ ಅದರಿಂದ ಯಾರಿಗೂ ಅಪಾಯ ಆಗಬಾರ್ದು ಅಷ್ಟೇ. ಅದರಿಂದ ನಾವು ಸ್ವಲ್ಪ ಪ್ರಿಕಾಷನರಿ ಸ್ಟೆಪ್ ತಗೋಬೇಕು. ಅದನ್ನು ಫಸ್ಟ್ ನಾವು ಬೆಂಗಳೂರಲ್ಲಿ ಮಾಡ್ತೀವಿ. ಈಗಾಗಲೇ DCM ಅವರು ನಾವು ಬೆಂಗಳೂರಲ್ಲಿ ಮಾಡಿ ನಂತರ ಅದನ್ನು ಇಲ್ಲೇನು ಅಷ್ಟೇನು ಸಮಸ್ಯೆ ಇಲ್ಲ ಕಾಣ್ತಾ ಇದೆ. ನಮ್ಮ ಇವರು ಹೇಳಿದ ಅಂಥ ಸಮಸ್ಯೆಯನ್ನು ಕಾಣ್ತಾ ಇಲ್ಲ. ನೋಡೋಣ. ಮಿನಿಸ್ಟರ್ ಹೇಳಿದರು, ನಮ್ಮ MLA ಅವರು ಹೇಳಿದ್ದಾರೆ, ನಾನು ಅದನ್ನು ವಿಚಾರ ಮಾಡಿಬಿಟ್ಟು ಅವರಿಗೆ ಯಾರಿಗೂ ತೊಂದರೆ ಕೊಡಬೇಕಂದ್ರೆ ನಮ್ಮ ಸರ್ಕಾರ ಅದಕ್ಕೆ ನಿಮಗೆ ಯಾರಿಗೂ ತೊಂದರೆ ಕೊಡಲಿಕ್ಕಲ್ಲ, ಬಟ್ ಅದರಿಂದ ಯಾರಿಗೂ ಅಪಾಯ ಆಗಬಾರ್ದು ಅಷ್ಟೇ. ಅದರಿಂದ ನಾವು ಸ್ವಲ್ಪ ಪ್ರಿಕಾಷನರಿ ಸ್ಟೆಪ್ ತಗೋಬೇಕು. ಅದನ್ನು ಫಸ್ಟ್ ನಾವು ಬೆಂಗಳೂರಲ್ಲಿ ಮಾಡ್ತೀವಿ. ಈಗಾಗಲೇ DCM ಅವರು ನಾವು ಬೆಂಗಳೂರಲ್ಲಿ ಮಾಡಿ ನಂತರ ಅದನ್ನು ಇಲ್ಲೇನು ಅಷ್ಟೇನು ಸಮಸ್ಯೆ ಇಲ್ಲ ಕಾಣ್ತಾ ಇದೆ. ನಮ್ಮ ಇವರು ಹೇಳಿದ ಅಂಥ ಸಮಸ್ಯೆಯನ್ನು ಕಾಣ್ತಾ ಇಲ್ಲ. ನೋಡೋಣ. ಇನ್ನು ಈ ಬಗ್ಗೆ ಜಿಲ್ಲಾ ಕೇಬಲ್ ಆಪರೇಟರ್ಸ್ಗಳ ಪರವಾಗಿ ಆನಂದ್ ಅವರು ಮಾತನಾಡಿ, ನಮ್ಮ ಸಮಸ್ಯೆಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಕೇಬಲ್ ಆಪರೇಟರ್ಸ್ಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದೇವೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ನಮ್ಮ ನೋವನ್ನು ಸಚಿವರಿಗೆ ತಿಳಿಸಿದ್ದು, ನಮ್ಮ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ. ಮಿನಿಸ್ಟರ್ ಅವರಿಗೆ ನಮ್ಗೆ ಬೆಸ್ಕಾಮಿಂದ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಕೇಬಲ್ ಎಲ್ಲ ಕಂಬಳಿಂದ ತೆಗಿಬೇಕಂತ ಹೇಳ್ಬಿಟ್ಟು. ನಾವು 30 ವರ್ಷದಿಂದ ಈ ಕೇಬಲ್ ಬಿಸ್ನೆಸ್ ಮಾಡ್ಕೊಂಬತ್ತಾ ಇದ್ದೀವಿ. ಇವತ್ತು ಗ್ರಾಮಾಂತರ ಪ್ರದೇಶ ಆಗಿರ್ಬೋದು, ನಗರದಲ್ಲಾಗಿರ್ಬೋದು, ಕಂಬ ಬಿಟ್ಟು ನಾವು ಕೇಬಲ್ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಇವತ್ತು ನಾವು ಅವ್ರಿಗೆ ಹೇಳ್ತಾ ಇರೋದು ಇಷ್ಟೇ, ನಮಗಿರೋದು ಸಪೋರ್ಟ್ ಮಾಡಿ. ನಾವು ನಿಮ್ಮ ಸರ್ಕಾರದ ಯಾವುದೇ ಕೆಲಸ ಇರ್ಬೋದು, ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತೀವಿ. ನಮಗಿದೊಂದು ಸೌಲಭ್ಯ ಮಾಡಿಕೊಡಿ. ಸರ್ಕಾರದಿಂದ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಹಾಗೆ ನಮ್ಮ ಆಪ್ರೇಟ್ರಿಗೂ ಒಂದು ಅನುಕೂಲ ಮಾಡಿಕೊಡಿ. ಯಾಕಂದರೆ ನಮಗೆ ಆ ವೃತ್ತಿನ 30 ವರ್ಷ ಮಾಡ್ಕೊಂಬಂದಿರೋದ್ರಿಂದ ಇವತ್ತು ಬಿಡೋಕ್ಕೂ ಆಗ್ತಾಯಿಲ್ಲ, ಮುನ್ನಡೆಸ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಟ್ರೈಯಿಂದ ಇವತ್ತು ಆಲ್ರೆಡಿ ಬಿಸ್ನೆಸ್ ಅರ್ಧ ಇದಾಗ ಕೊಲ್ಯಾಪ್ಸ್ ಆಗಿದೆ. ಈ ನಿರ್ಣಯ ತೊಗೊಂಬಿಟ್ರೆ ಕಂಪ್ಲೀಟ್ ಬಿಸ್ನೆಸ್ ಬಿಡಬೇಕಾಗುತ್ತೆ. ಇವತ್ತು ಸುಮಾರು ಲಕ್ಷಾಂತರ ಜನ ಆಪ್ರೇಟರ್ಗಳು ಇವತ್ತು ಬೀದಿಗೆ ಬರ್ತಾರೆ. ಅಂಥ ಪರಿಸ್ಥಿತಿ ಆಗೋದು ಬೇಡ. ಆ ಸರ್ಕಾರ ಗಮನಕ್ಕೆ ತರೋಂಥ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಆಪ್ರೇಟರ್ಗಳು ಇರೋ ಸುತ್ತಮುತ್ತ ಗ್ರಾಮಾಂತರ ಆಪ್ರೇಟರ್ಗಳು ಬಂದು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಅವರು ಅದು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಆಯ್ತು, ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ನಮ್ಮ ಶಾಸಕರು ಹೇಳಿದರು, ಮತ್ತು ಮಿನಿಸ್ಟರ್ ಅವರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ. ಬೆಸ್ಕಾಂ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅಕ್ರಮವಾಗಿ ಎಲ್ಲ ಹಾಕ್ಕೊಂಡಿದ್ದೀರಾ, ಇವಾಗ ನಮಗೆಲ್ಲ ಅಧಿಕಾರಿಗಳು ಇಟ್ಕೊಟ್ಟಿದ್ದು ನೋಟಿಸ್ ತೆಗಿಸೋಕ್ಕೆ ಕೇಳಿದ್ದಾರೆ. ಆದಷ್ಟು ಬೇಗ ನೀವು ಇಲ್ಲ ಪರ್ಮಿಷನನ್ನು ತೊಗೊಳ್ಳಿ, ಇಲ್ಲಾಂದರೆ ಏನೋ ಸಂಬಂಧಪಟ್ಟ ಮಾತಾಡಿಬಿಟ್ಟು ಕಾಲಾವಕಾಶ ತೊಗೊಂಡು ಏನೋ ನಿಮ್ಗೆ ಇದು ಮಾಡಿಕೊಡಿ ಅಂತಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ನಾವು 35 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ಆಲ್ರೆಡಿ ಈಗ OTT ಎಲ್ಲ ನಮಗೆ ಕಾಂಪಿಟೇಷನ್ ಬಂದಿರೋದ್ರಿಂದ, DTH ಎಲ್ಲ ಕಾಂಪಿಟೇಷನ್ ಬಂದಿರೋದ್ರಿಂದ ಕೇಬಲ್ ಉದ್ಯಮ ಜಾಸ್ತಿ ನಷ್ಟದಲ್ಲಿದೆ. ಆಪ್ರೇಟರ್ಗಳು ತುಂಬ ತೊಂದರೆಯಲ್ಲಿದ್ದಾರೆ. ಇವಾಗ ಏನಾನ ಸರ್ಕಾರ ನಮಗೆ ಗ್ಯಾರಂಟಿಗಳು ಯಾವ ಥರ ಇವರಿಗೆಲ್ಲ ಕೊಟ್ಟಿದೆಯೋ, ಅದೇ ಒಂಥರ ಕೇಬಲ್ ಆಪ್ರೇಟರ್ಗೂ ಒಂಥರ ಗ್ಯಾರಂಟಿ ಕೊಟ್ಟು ನಮಗೇನೋ ಒಂದು ಕೆಲಸದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಸಹಕಾರ ಮಾಡಬೇಕಂತ ಅವ್ರ ಹತ್ರ ಅಫೀಸಲ್ಲ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಂಗಾಧರ್, ಉಪಾಧ್ಯಕ್ಷರಾದ ಆಫೀಸ್ ಉಲ್ಲಾ, ಗಂಗಾರೆಡ್ಡಿ, ನರಸಿಂಹಮೂರ್ತಿ, ಕೈವಾರ ರಾಮಕೃಷ್ಣಪ್ಪ, ಜಗದೀಶ್, ಅರವಿಂದ್ ಸೇರಿದಂತೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ 100 ಕೇಬಲ್ ಆಪರೇಟರ್ಸ್ಗಳು ಉಪಸ್ಥಿತರಿದ್ದರು. ಅರುಣ್ ಕುಮಾರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.